ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಏನ್ ಕತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಸಹ ನಿಮಗೆ ಪ್ಲೇ ಮಾಡ್ತೀನಿ. ಜೊತೆಗೆ ಅವ್ರು ಏನು ಇನ್ಫಾರ್ಮೇಶನ್ ಹೇಳಿದ್ದಾರೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊನ್ನೆ ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ DK ಶಿವಕುಮಾರ್ ಅವ್ರು ಹೇಳಿದ್ರು, ನಮ್ಗೆ ಯಾವಾಗ ಬೇಕಾದ್ರೂ ಅವಾಗ ಕೊಡ್ತೀನಿ, ನಾವೇನು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀವ, 2 ತಿಂಗಳು ನಿಮಗೆ ದುಡ್ಡು ಕೊಡ್ತೀವಿ ಅಂತ, ನಮ್ಗೆ ಯಾವಾಗ ಹಣ ಆಗುತ್ತೋ ಅವಾಗ ನಿಮಗೆ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ಉದಾಸೀನದ ಮಾತಾಡಿದ್ರು. ಅದಾದ್ಮೇಲೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಿಂದ ಎಲ್ಲ ಮೀಡಿಯಾಗಳಲ್ಲೂ ಅವ್ರ ಬಗ್ಗೆ ಟೀಕೆ ಮಾಡಿದ್ರು. ಜೊತೆಗೆ ವಿಪಕ್ಷದವರು ಅವ್ರ ಬಗ್ಗೆ ಟೀಕೆ ಮಾಡಿದ್ರು. ಈ ಥರ ಉತ್ತರ ಕೊಡ್ತಾರ, ಎಲೆಕ್ಷನಲ್ಲಿ ವೋಟ್ ಹಾಕಿ ಗೆಲ್ಸಿರುವಂಥ ಸಾಮಾನ್ಯರಿಗೆ ಈ ಥರ ಉದಾಸೀನವಾಗಿ ಉತ್ತರಗಳನ್ನ ಕೊಟ್ಟರೆ ಮತ್ತೆ ಮುಂದಿನ ಸತಿ ಯಾವ ಥರ ಇರುತ್ತೆ, ಇವ್ರುಗಳ ಬಂಡವಾಳ ಇವಾಗಲೇ ಗೊತ್ತಾಗೋಗಿದೆಯಲ್ಲ ಅನ್ನೋ ಥರ ಸ್ವಲ್ಪ ಟೀಕೆಗಳು ಬಂತು. ಇದಾದ್ಮೇಲೆ ಫೈನಲಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಂತ ಗೊತ್ತಾ, ಏಪ್ರಿಲ್ ತಿಂಗಳದು ಇವರು ಬಿಲ್ ಮಾಡ್ತಾ ಇದ್ದಾರಂತೆ. ಅಂದರೆ 19ನೇ ಕಂತಿನ ಹಣ ಬಿಲ್ ಮಾಡ್ತಾನೇ ಇದ್ದಾರೆ. ಏಪ್ರಿಲ್ ಮೇ ನಮಗೆ ಇನ್ನೂ 2 ತಿಂಗಳು ಹಣ ಇರಿದೆ. ಟೋಟಲ್ 3 ತಿಂಗಳು ಹಣ ಬರಬೇಕಾಗಿದೆ. ಸೊ ಈ 2 ತಿಂಗಳ ಹಣ ಏಪ್ರಿಲ್ದು ಬಿಲ್ಲಿಂಗಲ್ಲಿದೆ. ಮಿಕ್ಕಿರುವಂಥ 2 ಕಂತಿನ ಹಣನ ಇವ್ರು ಇನ್ನೂ ಸರಿಪಡಿಸ್ತಾ ಇದ್ದಾರಂತೆ. ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಟೆಕ್ನಿಕಲ್ ಪ್ರಾಬ್ಲಮ್ಮು. ಅದಕ್ಕೆ ಇನ್ನು ಇವರು ರೀಸನ್ನ ಕೊಟ್ಟಿದ್ದಾರೆ. ನಾನು ಹೇಳಿದಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋದು. ವಿಡಿಯೋ ಹಾಕ್ತೀನಿ, ಕೇಳಿಸ್ಕೊಂಡು ಬನ್ನಿ. ಆಗ್ಲೇ ಏಪ್ರಿಲ್ ತಿಂಗಳದ ಗೃಹಲಕ್ಷ್ಮಿ ಹಣವನ್ನ ನಾನು ಬಿಲ್ ಮಾಡ್ತಾ ಇದ್ದೀನಿ. ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ, ಹೆಚ್ಚು ಕಡಿಮೆ ಆಗಿರೋದ್ರಿಂದ ಅದನ್ನು ಕೂಡ ಮುಂದಿನ ದಿನದಲ್ಲಿ ಕೇಳಿಸ್ಕೊಂಡ್ರಲ್ಲ, ಇನ್ನೂ ಬಿಲ್ಲಿಂಗ್ ಮಾಡ್ತಾನೆ ಇದಾರಂತೆ. ಇನ್ನು 3 ತಿಂಗಳು ಹಣನ 1 ತಿಂಗಳದ ಏನೋ ಏಪ್ರಿಲ್ದು ಬಿಲ್ ಆಗ್ತಾ ಇದೆ, ಮಾಡ್ತೀವಿ ಅಂತ ಹೇಳಿದ್ರು. ಮಿಕ್ಕಿರುವಂಥ 2 ತಿಂಗಳು ಹಣನ ಇವರು ನಾವೇ ಪೇಪರ್ನ ತೊಗೊಂಡೋಗಿ ಪ್ರಿಂಟ್ ಹಾಕಿ ಕೊಟ್ಟು ಬಿಲ್ ಹಾಕಿ ಅಂತ ಹೇಳ್ಬೇಕಷ್ಟೇ. ಇವಾಗ ಲಾಸ್ಟ್ ಆಪ್ಷನ್ ಇರೋದು ನಮ್ಗೆ ಇಷ್ಟೇ. ಕೊಡ್ತೀವಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಏಮರ್ಸಿ ಕೊನೆಗೂ ಗೃಹಲಕ್ಷ್ಮಿ ಹಣ ಯಾರ ಕೈಗೂ ತಲುಪದೇ ಇಲ್ದಿರುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ, ಯಾರಿಗೆಲ್ಲ 19, 20ನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಕೂಡ ಇವತ್ತು ಕೇಳ್ತಾ ಇದ್ದೀನಿ. ದಯವಿಟ್ಟು ಯಾವ ಜಿಲ್ಲೆ ಅವ್ರಿಗೆ ಬಂದಿದೆ ದಯವಿಟ್ಟು ತಿಳಿಸಿ. ಜೊತೆಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ದಾರೆ, ನಾವು ಇನ್ನೂ ಬಿಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವತ್ತು ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಥವಾ ನಮ್ಮ ಖಾತೆಗಳಿಗೆ ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿನ ಕೊಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಸೊ ಬಿಲ್ ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಇದು 1 ತಿಂಗಳು ಆಗ್ಬೋದು. ಟೋಟಲ್ ಆಗಿ 4 ತಿಂಗಳು ಹಣ ಇವರು ಪೆಂಡಿಂಗ್ ಮಾಡ್ಕೊತಾರೆ. ಯಾಕಂದರೆ ಮೇ ಮುಗಿತಾ ಬರ್ತಾ ಇದೆ. ಆಲ್ರೆಡಿ 21ನೇ ತಾರೀಕು 22 ಆಗ್ತಾ ಬಂತು. ನಾವು ಆಲ್ರೆಡಿ ಮುಗಿಸ್ತಾ ಇದ್ದೀವಿ ಮೇ ತಿಂಗಳನ್ನ. ಇನ್ನೇನು ಮಂತ್ ಎಂಡು ಬಂತು. ಇವ್ರು ಇನ್ನೂ ಬಿಲ್ ಮಾಡಿ ಅದನ್ನು ಅಪ್ರೂವಲ್ ತಗೊಂಡು ಆ ಹಣನ ನಮ್ಮ ಖಾತೆಗಳಿಗೆ ಹಾಕಿ ಅಲ್ಲೊಂದಷ್ಟು ಟೆಕ್ನಿಕಲ್ ಇಶ್ಯೂ ಅಂತ ರೀಸನ್ಸ್ನ ಕೊಟ್ಟು ಪಕ್ಕ ಇವ್ರು ಏನು ಮಾಡ್ತಾರೆ, 4 ತಿಂಗಳು ಹಣನ ಪೆಂಡಿಂಗ್ ಇಟ್ಕೊಂಡು ಈ ತಿಂಗಳನ್ನು ಕಾಗೆ ಆರಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಗೃಹಲಕ್ಷ್ಮಿ ಹಣ ಈ ತಿಂಗಳು ಬರೋದಿಲ್ಲ ಅನ್ನೋದು ಕನ್ಫರ್ಮೇಷನ್. ಯಾಕಂದರೆ ಇನ್ನು ಕೇವಲ ಒಂದು ವಾರ 7 ದಿನ ಇದಷ್ಟೇ ನಮಗಿನ್ನ ಈ ತಿಂಗಳು ಮುಗಿಯೋದಕ್ಕೆ, ಮೇ ತಿಂಗಳು ಮುಗಿಯೋದಕ್ಕೆ. ಈಗಲೂ ಇವ್ರು ಹಣನ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಯಾರೆಲ್ಲ ಕಮಿಟ್ಮೆಂಟ್ ಮಾಡಿಕೊಂಡು ಈ ತಿಂಗಳು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ, ನಿಮ್ಗೆ ಖಂಡಿತ ನಿರಾಸೆ. ಈ ತಿಂಗಳು ಹಣ ಬರೋದಿಲ್ಲ. ಮುಂದಿನ ತಿಂಗಳು ಬಹುಶೇಕಡ ಬರಬಹುದು. ಅಟ್ಲೀಸ್ಟ್ ಇವರು ಇವಾಗ 3 ಕಂತಿನ ಹಣ ಅಲ್ಲ, ನೆಕ್ಸ್ಟ್ ಮಂತ್ 4 ಕಂತಿನ ಹಣನೂ ಪೆಂಡಿಂಗ್ ಆಗುತ್ತೆ. 4 ಕಂತಿನ ಹಣದಲ್ಲಿ 1 ಕಂತಿನ ಹಣ ಕೊಟ್ಟರೆ ಇವರು ಬಚಾವು. ಇಫ್ ಇನ್ ಕೇಸ್ ಮುಂದಿನ ತಿಂಗಳು ಇದೇ ಥರ ಕಾಗೆ ಆರಿಸ್ಕೊಂಡು ಮತ್ತೆ 5 ತಿಂಗಳು ಪೆಂಡಿಂಗ್ನ ಮಾಡಿಕೊಂಡ್ರೆ ಜನ ಅಂತೂ ನಿಜ ಸುಮ್ಮನಿರಲ್ಲ. ಸ್ಪೆಷಲಿ ಮಹಿಳೆಯರಿಗೆ ಆಲ್ರೆಡಿ ಬಾಯಿ ತುಂಬ ಶಾಪ ಆಗ್ತಾಯಿದ್ದಾರೆ ಸರ್ಕಾರದವ್ರನ್ನ. ಹಿಂಗೆ ಶಾಪ ಹಾಕಿಸ್ಕೊಂಡ್ರೆ ನಾಶನ ಆಗೋಯ್ತಾರೆ, ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಸೊ ಕೊಡಬೇಕು, ಕರೆಕ್ಟಾಗಿ ಹೇಳಿದ್ಮೇಲೆ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಎಲ್ಲರ ಬಾಯಿಗೂ ಸಿಗಾಕಂತಾರೆ. ಎಲ್ಲರೂ ಆಡ್ಕೊಳ್ಳುವಂಥ ಪರಿಸ್ಥಿತಿ ಇವರೇ ಮಾಡ್ಕೊತಾರೆ. ಇವರಳ್ಳನ್ನು ಇವರೇ ತೋಡ್ಕೊತಾ ಇದ್ದಾರೆ. ಸಿಂಪಲ್ ಆಗಿರುವಂಥ ಲಾಜಿಕ್ ಇದು. ಸೊ ಗ್ಯಾರಂಟಿ ಯೋಜನೆಗಳಲ್ಲಿ ಇವಾಗ ಗೃಹಲಕ್ಷ್ಮಿ ಹಣ 4 ತಿಂಗಳು ಪೆಂಡಿಂಗು, ಈ ಕಡೆ ಅನ್ನಭಾಗ್ಯ ಹಣ 2 ತಿಂಗಳು ಪೆಂಡಿಂಗು. ಏನೋ ಇವಾಗ ಯುವ ನಿಧಿ ಏನೋ ಸೈಲೆಂಟಾಗಿ ನಡೀತಾ ಇದೆ. ಜೊತೆಗೆ ಶಕ್ತಿ ಯೋಜನೆ ಸೈಲೆಂಟಾಗಿ ನಡೀತಾ ಇದೆ. ಗೃಹ ಜ್ಯೋತಿನೂ ಸೈಲೆಂಟಾಗಿ ನಡೀತಾ ಇದೆ. ಬಟ್ ಇದರಲ್ಲಿ ಏನೂ ಆಗ್ತಾ ಇಲ್ಲ, 2 ಸ್ಟಕ್ ಆಗಿ ಕೂತ್ಕೊಂಡಿದೆ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಸೊ ದಿನಾಂಕ ಅನೌನ್ಸ್ ಮಾಡಿಲ್ಲ. ಈ ತಿಂಗಳು ಬರ್ಬೋದು, ಬರ್ದೇನು ಇರ್ಬೋದು. ನನ್ನ ಪ್ರಕಾರ ಬರೋದಿಲ್ಲ. ಯಾಕಂದರೆ ಇನ್ನೊಂದು ವಾರ ಟೈಮ್ ಅಷ್ಟೇ, ಈ ವಾರ ಮುಗಿಯೋದಕ್ಕೆ. ಈ ತಿಂಗಳು ಗ್ಯಾರಂಟಿ ಬರಲ್ಲ ಅನ್ನೋದು ಕನ್ಫರ್ಮು. ಸೊ ಕಾದ್ ನೋಡೋಣ, ಮುಂದಿನ ತಿಂಗಳಾದರೂ ಇವ್ರು ಏನಾದರೂ ಕೊಡ್ತಾರಾ, ಇಲ್ಲ ಮತ್ತೆ ಇದನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಕಾಗೆ ಹರಿಸ್ತಾರೆ ಅಂತ ಹೇಳಿ. ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ? ನನ್ನ ಬಗ್ಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೆ ದಯವಿಟ್ಟು ಇನ್ಫೋ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ.